ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿನ ಏನಂತ ಹೇಳಿದ್ರೆ, ಏನೋ ಒಂದು ಕಂಟೆಂಟ್ ಮಾಡ್ಬೇಕಂತ ಬಂದ ಆಚೆ. ಅಜ್ಜಿ ಅಲ್ಲಿಂದ ಬಂದ 1 ಕಿಲೋಮೀಟ್ರು ಫೋನ್ ಆನ್ ಮಾಡ್ಕೊಂಡೇ ಬಂದೆ. ಒಂದು ವೀಡಿಯೋ ಮಾಡ್ಬೇಕು ಅಂತ ಅನಿಸ್ತಲ್ಲ, ವೀಡಿಯೋ ಮಾಡ್ಬೇಕಂತಲೇ ಬಂದೆ ಇಲ್ಲಿಗೆ. ಏನು ಮಾಡಲಿ, ಅವನು ಹೆಲ್ಮೆಟ್ಟು ಹಾಕೊಂಡು ಎಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಒಂದು ಮಾಡ್ಬೇಕನ್ನಿಸ್ತಾ ಇಲ್ಲ. ಒಂದನ್ನು ವೀಡಿಯೋ ಮಾಡೋರಿಗೆ ಗೊತ್ತು ಏನು ಕಷ್ಟ ಅಂತ. ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ, ಒಬ್ಬೊಬ್ಬರು ಲೈಕ್ ಮಾಡಿರೋದನ್ನ ತೆಗೆದಾಕ್ಬಿಟ್ಟು ಫಾಲೋ ತೆಗೆದಾಕ್ಬಿಟ್ಟು ಏನೋ ಪರವಾಗಿಲ್ಲ. ಒಬ್ಬೊಬ್ರದ್ದು ಒಂದೊಂಥರ ಜೀವನ. ನನ್ನನ್ನು ಫಾಲೋ ಮಾಡ್ಕೊಂಡು ಲೈಕ್ ಕೊಟ್ಕೊಂಡು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗಳು ಸ್ವಲ್ಪ ವೈರಲ್ ಮಾಡಿ ನಾನು ಹೋಗ್ತಾನೆ. ಎಲೆಕ್ಟ್ರಿಕ್ಕು ಸ್ಪೀಡಾಗಿ ಒಳಸ್ಬೇಕಪ್ಪ. ನೋಡ ಈಗ ಹೊಡಿತಾರೆ, ಹೋಗ್ತಿಲ್ಲ ನಮ್ಮ ಅಪ್ಪ ಕೊಡ್ತಾ ನಿಂತೀನಿ. ನನಗೆ ಸೆಂಟ್ರ್ ಕಾರ್ ನಮಸ್ಕಾರ. ಅಲ್ಲೇ ಟಾಪಿಕ್ ನಿಂದಿರ್ಸಿದ್ನಲ್ಲ. ಹೌದಲ್ಲ, ಫಾಲೋ ಮಾಡಿ ರಿಕ್ವೆಸ್ಟ್ ಎಲ್ಲ ಕೇಳ್ತಿದ್ದೀನಿ. ಸ್ವಲ್ಪ ವೀಡಿಯೋ ಮಾಡ್ತೀನಿ ಗುರು. ವೀಡಿಯೋ ಮಾಡ್ಬೇಕಂತ ಆಸೆ ಇಟ್ಕೊಂಡಿದ್ದೀನಿ. ಏನು ಮಾಡೋದು, ವೀಡಿಯೋ ಮಾಡೋಕ್ಕಾಗ್ತಲ್ಲ. ನೀವು ಸಪೋರ್ಟ್ ಮಾಡ್ತೀರಿ, ನಾವು ವೀಡಿಯೋ ಮಾಡ್ತಾಯಿರ್ತೀನಿ. ಗೊತ್ತೈತೆ, ಯಾವಾಗ ಒಂದ್ಸಲ ಪೋಸ್ಟ್ ಹಾಕೋದು, ಯಾವಾಗ ಒಂದ್ಸಲ ತೆಗೆದಾಕೋದು ನನಗೆ ಹಣೆ ಬರನೇ. ಅದು ಏನೂ ಮಾಡೋಕ್ಕಾಗಲ್ಲ. ಆದರೂ ಮಾಡ್ತಾಯಿರ್ತೀನಿ. ನೀವು ಒಂದು ವೀಡಿಯೋ ಹಾಕಿದಾಗ ಒಂದೊಂದು ಸಲ ಓಡುತ್ತೆ, ಒಂದೊಂದು ಸಲ ಓಡೋದೇ ಇಲ್ಲ. ಆ ರೀಸನಿಂದ ವೀಡಿಯೋ ಮಾಡೋಕ್ಕೆ ಮನಸ್ಸು ಬರೋಲ್ಲ ಒಂದೊಂದು ಸಲ. ಇವಾಗಿಂದ ಮಾಡ್ತೀನಿ. ಸ್ವಲ್ಪ ಆದಷ್ಟು ಟೈಮ್ ಸಿಕ್ತಾಗೆಲ್ಲ ಒಂದು 2 ನಿಮಿಷ ವೀಡಿಯೋ ಮಾಡೋದು ಟ್ರೈ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಿ ಸಾಕು. ನನಗೆ ವೀಡಿಯೋ ಮಾಡಿ ವೈರಲ್ ಮಾಡಿ ಎಲ್ಲರ ಥರ ನಾವು ಬೆಳಿಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೀವಿ. ಏನು ಮಾಡೋದು, ಬಡವ ಮಕ್ಕಳ ಹೆಂಗೆ ಬೇಕಾದ್ರೆ ಬೆಳಿತೀವಿ. ಅದು ಗೊತ್ತಾಗ್ತಿರ್ಬೇಕು ಒಂದೇ ಸಲಕ್ಕೆ. ಏನು ಗೊತ್ತಾ, ಮೀಟ್ರ್ ಹಾಕಿ ಕೊಡ್ತಾಯಿಲ್ಲ ಅಂತ ಗೊತ್ತಾಯ್ತಾ. ಮೀಟ್ರದ್ದು ಏನು ಪ್ರಾಬ್ಲಮ್ ಅಂದರೆ, ಹೊಸ ಗಾಡಿ ಗುರು ತಗೊಂಡು 2 ದಿವಸಕ್ಕೆ ಯಾವನ ಗುರು ನಂಬರ್ ಪ್ಲೇಟ್ ಹಾಕಿಬಿಡ್ತಾನೆ. ಆಯ್ತು, ಮಾಮ ಯಾರೋ ಹಿಡಿದ್ರು ಪೊಲೀಸವರು. ಅವಾಗ ಏನಂತ ಹೇಳ್ಬೇಕು, ಸಾರ್ ಹೊಸ ಗಾಡಿ ಸಾರ್ ನಾನೇ ಮಾಡಿದ್ರು ಅಂತ ಹೇಳ್ತಾರೆ ಅವರು. ಅದಕ್ಕೆ ಮೀಟ್ರ್ ಡಿಸ್ಕೌಂಟ್ ಮಾಡಿದ್ದೀನಿ ಸರ್, ಇವತ್ತೇನೋ ಸ್ಟಾರ್ ರೂಮಿಂದ ತಗೊಂಡಿದ್ದೀನಿ, ಬೇರೆ 2 ಕಿಲೋಮೀಟ್ರ್ ಓಡೈತೆ ಅಂತ ಹೇಳಿದ್ರೆ ಮುಗೀತು. ಆವಾಗ ಏನು ಬಿಟ್ಟು ಕೊಟ್ಬಿಡ್ತಾನೆ, ಹೊಸ ಗಾಡಿ ಬಿಡು ಅಂತ ಹೇಳ್ಬಿಟ್ಟು. ಏನು ಮಾಡೋದು, 10 ದಿವಸ ಬೇಕಲ್ಲ ಒಂದು ನಂಬರ್ ಪ್ಲೇಟ್ ಬರೋಕ್ಕೆ ಶೋರೂಮ್ ಕಡೆಯಿಂದ. ಆ ರೀಸನ್ನಿಂದ ಶೋರೂಮ್ ಕಡೆಯಿಂದ ಅವರೇ ಹೇಳಿದ್ರು, ಮೀಟ್ರ್ ಡಿಸ್ಕೌಂಟ್ ಮಾಡಿರಿ, ಪೊಲೀಸವ್ರು ಯಾರನ್ನು ಹಿಡಿದಾಗ ಇವಾಗ ತೊಗೊಂಬಂದಿದ್ದೀನಿ ಅಂತ ಹೇಳಿ ಒಂದು ಸ್ವಲ್ಪ ಮೇಂಟೈನ್ ಮಾಡಿ, ಪೊಲೀಸವರಿಂದ ದೂರನೇ ಇರಿ ಅಂತ ಹೇಳಿದ್ರು. ಅಷ್ಟೊಂದೇನಿಲ್ಲ, ನಾನೇ ಶೋರೂಮಲ್ಲಿ ಕೆಲಸ ಮಾಡೋದು, ನಾನೇ ಮಾಡ್ಕೊತಿದ್ದೆ. ಆದರೆ ನಾನು ಕಸ್ಟಮರ್ಗೆ ಹೆಂಗೆ ಕೇಳ್ತೀನಿ ಆ ಥರ ನಿಮಗೂ ಹೇಳ್ದೆ. ಆದರೂ ಹೊಸ ಗಾಡಿ ಏನು ಬರಲ್ಲ ಗೊತ್ತಾ, ಒಂದು ಗತ್ತಿರುತ್ತೆ. ಆದರೆ ಇಲ್ಲಿ ಮೀಟ್ರ್ ಇಲ್ಲಿ ಫ್ರೀ ಅಂತ ಹೊಡ್ತಾನೆ ಇಲ್ಲ. ನೀವು 4 ಇಂಡಿಕೇಟ್ರ್ ನೋಡ್ತಾ ಇರ್ಬೋದು. ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಂಡಿದ್ದೆ. 4 ಇಂಡಿಕೇಟ್ರ್ ಲೈಟೂ ತುಂಬ ಹೈಟ್ ಹೋಗ್ತಿತ್ತು, ತಗಡೆ ಮಾಡ್ಕೊಂಡಿದ್ದೀನಿ. ಇದರ ಐ ಬೀಮು ಲೋ ಬೀಮು 2 ಇದೆ ನೋಡಿ, ಮಾಡ್ತೈತಾ. ಐ ಬೀಮು ಲೋ ಬೀಮು. ರಾತ್ರಿ ಹೊತ್ತು ವೀಡಿಯೋ ಮಾಡೋಕ್ಕಂತ ಬಂದಿದ್ದೀನಿ. ಬೆಳಿಗ್ಗೆ 10 ಟೈಮ್ ಸಿಗೋಲ್ಲ, ಬೆಳಿಗ್ಗೆಯಿಂದ ರಾತ್ರಿ ಗಂಟೆ ಕೆಲಸ ಮಾಡ್ತಾ ಇರ್ತೀನಿ. ಒಂದು 10 ಟೈಮ್ ಸಿಗೋಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ ಹೊತ್ತು ಬಂದಿದ್ದೀನಿ. ಯಾಕಂದ್ರೆ ರಾತ್ರಿ ಖಾಲಿ, ಸ್ವಲ್ಪ ರೋಡ್ನ ಖಾಲಿ ಇರುತ್ತೆ, ವೀಡಿಯೋ ಮಾಡೋಕ್ಕೂ ಟೈಮ್ ಸಿಗುತ್ತೆ. ಆವಾಗ ಏನು ಗೊತ್ತಾ, ಬೆಳಗ್ಗೆ ಏನು ಮಾಡೋಕ್ಕೇನು ಗೊತ್ತಾ, ಎಲ್ಲರೂ ನನ್ನೇ ನೋಡ್ತಿರ್ತಾರೆ, ವೀಡಿಯೋ ಮಾಡೋಕ್ಕೆ ಏನು ಚೆನ್ನಾಗಿ ಅನಿಸುತ್ತೆ. ಅಲ್ಲಿ ಟ್ರಾಫಿಕ್ಕಾಗಿ ನಿಂತ್ಕೊಂಡ್ಬಿಟ್ರೆ ಸಾಕು, ಎಲ್ಲರೂ ಕೇಳ್ತಾ ಇರ್ತಾರೆ, ಮಾತಾಡೋಕ್ಕಾಗಲ್ಲ, ನಾಚಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನತ್ತು ಗಾಡಿ ತೆಗಿಯೋಕ್ಕೆ ಆಗಲ್ಲ, ಬೆಳಗ್ಗೆ ಎದ್ದು ಗಾಡಿ ತೆಗಿಯೋಕ್ಕಾಗಲ್ಲ. ಬೆಳಗ್ಗೆ ಎಲ್ಲ ಕೆಲಸ ಇರುತ್ತೆ, ಸಾಯಂಕಾಲ ಕೆಲಸ ಇರುತ್ತೆ, ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಏನು ಮಾಡೋದು, ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಗಾಡಿ ತೆಗೆದಿದ್ದೀನಿ. ಇವಾಗ ಅನ್ಕೋತಾ ಇರ್ಬೋದು, ಕತ್ತಲಲ್ಲಿ ಯಾವ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಅಲ್ಲಿ ಏನು ಮಾಡೋದಲ್ಲ ಗುರು, ಮಾತು ಚೆನ್ನಾಗಿದ್ರೆ ಸಾಕು ಗುರು. ಕತ್ತಲಲ್ಲಿ ಏನು ಮಾಡ್ತೀರಾ, ಏನು ಅವ್ನು ಗೊತ್ತೀನಿ ಅಂತ ನೋಡ್ತೀರಾ, ಇಲ್ಲ ತಾನೇ. ಕಂಟೆಂಟ್ ಏನಿರುತ್ತೆ ಅದು ನೋಡ್ರಿ ಗುರು. ಕಂಟೆಂಟ್ ಏನು ಮಾಡ್ತೀನಿ, ಏನು ಮಾತಾಡ್ತೀನಿ, ಮಾತಾಡೋದು ಚೆನ್ನಾಗಿದೆಯಾ ಇಲ್ವಾ, ಅದ್ರ ಬಗ್ಗೆ ಮಾತಾಡೋಣ. ಅದು ಬಿಟ್ಟು ಏನೋ ಕತ್ಲಲ್ಲಿ ಮಾಡ್ತಾನೆ ಹೆಂಗೆ ಅಂತ ಮಾತಾಡಬಾರ್ದು. ಅದಕ್ಕೆ ಏನು ಮಾಡೋದು, ರಾತ್ರಿ ಬಂದಿದ್ದೀನಿ ಟೈಮ್ ಪಾಸಿಗೆ ಅಂತ ಒಂದು ರೌಂಡ್ ಹಾಕೋಕ್ಕಂತ. ಸ್ವಲ್ಪ ಏನು ಗೊತ್ತಾ, 9 o'clock ಕೆಲಸ ಬಿಡ್ತಾರೆ. 9 o'clock ಅಂದರೆ ಒಂದು ಅರ್ಧ ಗಂಟೆ ಒಂದು ರೈಡ್ ಮಾಡಿದ್ರೆ ಸಾಕಂತ ಹೇಳ್ಬಿಟ್ಟು ಗಾಡಿ ತಗೊಂಡು ಆಚೆ ಬಂದ. ಪೆಟ್ರೋಲ್ ಹಾಕ್ಸ್ಕೊಂಡು ಬಸ್ವನ್ನ ಇದು ರೋಡ್ ಹೊಡೆದಾಕದು ಯಾಕೆ, ಮತ್ತು ರೆಡಿ ಮಾಡ್ಸೋದು ಯಾಕೆ, ಮಾಡೋದು ಯಾಕೆ.
ಸಿಗ್ನಲ್ ಬಿತ್ತು. ಇಲ್ಲಿಂದ ಸ್ಟ್ರೈಟ್ ಹೋಗ್ತೀನಿ. ಸಿಗ್ನಲ್ ಹಾಕ್ಬೇಡ. 2 ನಿಮಿಷ ಬಂದೆ ರೀ. ಅಂಟೇ ಯಾರು ಗುರು, ನಾನು ಸಿಗ್ನಲ್ ಇದೆಯಾ? ನನಗೆ ಸಿಗ್ನಲ್ ಹಾಕಿದ್ದಾನೆ. ಏನು ಮಾಡೋದು ಗುರು, ಅಷ್ಟು ದೊಡ್ಡ ಗಾಡಿ ಇಟ್ಕೊಂಡಾರ ನೋಡು. ಒಂದು ವೀಡಿಯೋ ಮಾಡೋಕ್ಕೆ ಅವ್ರಿಗೆ ಮನಸ್ಸಲ್ಲ. ಅದರಲ್ಲಿ ಬ್ಲೂಟೂತ್ ಹೆಲ್ಮೆಟ್, ಕಂಟೆಂಟ್ ನೋಡ್ಬೇಕಂತ ಗಾಡಿ ಸೌಂಡ್ ನೋಡಿ ಹಿಂಗೆ ಬರ್ತದೆ. ನಮ್ಮದು ನೋಡಿ ಸ್ಕೂಟಿ ಆ್ಯಕ್ಟಿವ ಸೈ ಅಂತ ಹೋಗ್ತದೆ. 110 cc. ನಿಮಗೆ ಬಂದು 20 ಮೈಲೇಜ್, ನಂದು ಬಂದು 50 ಮೈಲೇಜ್. ಅದೇ ಯೋಚನೆ ಮಾಡ್ರು. ಎಷ್ಟೊಂದು ಗಾಡಿ ಇಟ್ಟಂದ್ರು ಮೈಲೇಜ್ ಬಿಕ್ಕೆ ಪೆಟ್ರೋಲ್ ಹಾಕ್ಸೋಕೆ ದುಡ್ಡಿರೋರಿಗೇನು ಕಮ್ಮಿನಾ? ಪೆಟ್ರೋಲ್ ಹಾಕ್ಸ್ಕೊಂಡು ಉಜ್ಜಾಡ್ತಾ ಇರ್ತಾರೆ, ಇನ್ನೇನಿಲ್ಲ. ನಾವು ದುಡ್ಡು ಇರಲಾರ್ದು ಏನೋ ಮಾಡ್ತೀನಿ ಅಂತ ಬಂದಿದ್ದೇನೆ ಅಷ್ಟೇ. ಯಾವ ಗಾಡಿ ಆದರೆ ಏನು, ವೀಡಿಯೋ ಮಾಡೋಕೆ ಕಂಟೆಂಟ್ ಇದ್ರೆ ಸಾಕು. ಮಾತಾಡೋದು, ತಿರುಗಾಡೋದು ಇಷ್ಟಿದ್ರೆ ಸಾಕು. ಇದೆಲ್ಲ ಗೌರ್ಮೆಂಟ್ ಪ್ಲೇಸೇ. ನಮ್ಮ ಅಜ್ಜಿ ಬಡವ್ರಿಗಂತ ಒಂದು ಮನೆ ಮಾಡಿಕೊಟ್ರೆ ನಿಮ್ಗೇನು ರೋಗಲ್ಲ. ಅವ್ರೇನು ದುಡಿತಾರೆ, ಎಲ್ಲ ಮಾಡ್ತಾರೆ ಗೌರ್ಮೆಂಟ್ ಅವರು. ಬಡವ್ರು ಏನು ಪಾಪ ಮಾಡಿದಪ್ಪ, ನಿಮ್ಗಂತಾನೆ ಕೆಲಸ ಮಾಡ್ತೀವಿ. ನಿಮಗೆ ಒಬ್ರದ್ದು ಮನೆ ತೋರಿಸ್ಬೇಕಂತ. ಅಶ್ವಿನಿ ಗೌಡ ಅಂತ ಗೊತ್ತಾ ನಿಮಗೆ? ಎಲ್ಲರೂ ಗೊತ್ತಿರಬೇಕು. ಬಿಗ್ ಬಾಸಲ್ಲಿ ಬಂದಿದ್ರಲ್ಲ, ಅವ್ರ ಮನೆ ಹತ್ರನೇ ಹೋಗ್ತಿದ್ದೀನಿ. ಅವ್ರ ಮನೆ ಹತ್ರ ಹೋಗಿ ನಿಮ್ಗೆ ಮನೆ ತೋರಿಸ್ತೀನಿ ಯಾರ ಮನೆ ಅಂತ. ಅಶ್ವಿನಿ ಅವ್ರ ಮನೆ ತುಂಬಾ ಇದೆ. ಇದೆಲ್ಲ ಅರ್ಧಕ್ಕರ್ಧ ಸೈಟೇ ಅವ್ರದ್ದು. ಇನ್ನೊಂದು ದೊಡ್ಡ ತೋರಿಸ್ತೀನಿ. ಇಲ್ಲಿ ಜೆಪ್ಟೋ ಸ್ಟೋರ್ ಒಂದಿದೆ. ಈ ಜೆಪ್ಟೋ ಸ್ಟೋರ್ನು ಅವ್ರದ್ದು. ಜೆಪ್ಟೋನು ಸ್ವಿಗ್ಗಿನೇ ಇದೆ ಅವ್ರದ್ದೇ ಇದೆ ಜಾಗ. ನೋಡಿ ಇಲ್ಲೇ ಇದೆ. ಇದೆಲ್ಲ ಲೈನ್ ಇರೋದು ಅಶ್ವಿನಿ ಗೌಡ ಅವ್ರ ಮನೆ. ನೋಡಿ ಇಲ್ಲಿ ಫುಲ್ ಖಾಲಿ ಸೈಟ್ ಕಾಣ್ತೈತಲ್ಲ, ಇದೆಲ್ಲ ಸುಗ್ಗಿ ಅದಕ್ಕೆಲ್ಲ ಇಲ್ಲಿಂದ ಹಿಡಿದ್ಬಿಟ್ಟು ಫುಲ್ಲು ಈ ರೋಡ್ ಫುಲ್ ಅವ್ರದ್ದೇ ನೋಡಿ. ಇದೆಲ್ಲ ಬೇರೆ ನೋಡ್ಕೊತಾ ಇರ್ಬೋದು. ಆದರೆ ಹಿಂದ್ಗಡೆ ಫುಲ್ ಅವ್ರದ್ದೇ ಇದೆ. ಒಂದು ತೋಟ ತಗೊಂಡಿದೆ ದೊಡ್ಡ ಜಾಗ. ಇಲ್ಲೇ ಇಲ್ಲ 2 ನಿಮಿಷ ಮುಟ್ತೀನಿ ನೋಡಿ. ಅಶ್ವಿನಿ ಗೌಡ ಬ್ಯಾನರೆಲ್ಲ ಜೋರಾಗಿ ಹಾಕಿದ್ರು ಲಾಸ್ಟ್ ಟೈಮು. ಇದೆಲ್ಲ ಇಲ್ಲಿನ ಹಾಕಿದ್ರು. ಇದೇ ನೋಡಿ ಗುರು ಅಶ್ವಿನಿ ಗೌಡ ಅವ್ರ ಮನೆ. ನೋಡಿ ಫೋಟೋ ಹೆಂಗೆ ತಗೊಳುತ್ತೆ ಅವ್ರ ಮನೆ ಹತ್ರ. 4-5 ಕ್ಯಾಮ್ರಾ ಗುರು ಇವ್ರ ಮನೆ ಮುಂದೆ ನೋಡ್ತಾ ಇರ್ಬೋದು. ಅವ್ರ ಮುಂದೆ ನೋಡಿ ಇವರೆಲ್ಲ ಗಾಡಿ ಇರೋದೆಲ್ಲ ಎಷ್ಟೊಂದು ಆಟ, ಎಷ್ಟು ಟೈಟಿಯಸ್ ಎಲ್ಲೋಡಿ ನೋಡಿ ಎಷ್ಟೊಂದಿದೆ. ಸ್ವಲ್ಪನ ಅಜ್ಜಿ ಕೋಟಿ ಬದುಕ್ತಾರೆ ಗುರು ಅವರು. ತಿಂಗಳಿಗೆ ಬರುತ್ತೆ ಗುರು 1 ಕೋಟಿ. ಅಷ್ಟು ದುಡಿದಾರ ಅವರು. ಒಂದೊಂದು ಗಾಡಿ ಅಂದ್ರೂ ಒಂದೊಂದು ಇದು ಮಾಡಿದ್ರು ಬೇಕಾಗಿದ್ದ ಸೌಂಡ್ ನಾಯಿಗಳು ಆಟಾಡ್ಸ್ಕೊಂಬಂತ ನೋಡಿ. ಟೈಮ್ ಎಷ್ಟಾಗ್ತಿರೋ ಟೈಮ್ ಆಯ್ತು ಅನ್ಕಲ್ಲ. ವಿಡಿಯೋ ಮಾಡಬೇಕಲ್ಲ. ಖಾಲಿ ರೋಡು ಇದೆಲ್ಲ ಚಪ್ರಿಗಳು ಇದೆಲ್ಲ. ಅಜ್ಜಿ ಯಾರನ್ನೊಬ್ರಿಗೆ ತಡ್ಕೊಂಬಿಟ್ರೆ ಮುಗೀತು. ಇಡೀ ಊರಲ್ಲಿ ಬಂದ್ಬಿಡ್ತಾರೆ. ಆ ಥರ ಇದೆ ಚಪ್ರಿ. ಆದರೆ ಇಲ್ಲೊಂದು ಸಕ್ಕತ್ತಾಗಿರೋದಂದ್ರೆ ಇದೊಂದೇ ನೋಡಿದ್ರ ಅಪ್ಪು ಬಾಸ್. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಪ್ಪು ಬಾಸ್ ಅವ್ರದ್ದು. ನೋಡಿ ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ಸ್ಟ್ಯಾಚು. ಈ ಥರ ಇರಬೇಕಲ್ಲ ಕಡೆಗೆ. ಮುಂಚೆ ಏನೋ ಬಾವುಟ ಹಾಕಿದ್ರು ಅಷ್ಟೇ. ಇವಾಗ ಅಪ್ಪು ಬಾಸು ಸ್ಟ್ಯಾಚು ಮಾಡಿದಾಗಿಂದ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ ಅವರು. ಆದರೆ ಹಬ್ಬ ಬಂದಾಗ ಅಪ್ಪು ಬಾಸ್ ಬರ್ತಡೇ, ಸತ್ತೋಗಿರೋ ದಿನ ಅವೆಲ್ಲ ಬಂತಂದ್ರೆ ಏನು ಗ್ರ್ಯಾಂಡಾಗಿ ಮಾಡ್ತಾರೆ ಗೊತ್ತಾ ಅವರು. ಊಟ ಹಾಕ್ತಾರೆ, ದಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವರು ಇದ್ದಾಗೂ ಮಾಡಿದಾರಂತ ಏನು ಗೊತ್ತಿಲ್ಲ. ಅವರಿದ್ದಾಗ ತುಂಬ ಮಾಡಿದರು. ಆದ್ರೂ ಅವರು ಆದಮೇಲೂ ತುಂಬ ಮಾಡ್ತಿದ್ದಾರೆ ನಮ್ಮ ಅಭಿಮಾನಿಗಳು ಸ್ವಲ್ಪ ಇಲ್ಲ ಗುರು, ತುಂಬ ಇದ್ದಾರೆ. ಆದರೆ ಹೆಸರು ಮಾತ್ರ ಕಾಣ್ತಾ ಇಲ್ಲ ಅವ್ರದ್ದು. ನೋಡಿದ್ರೆ ಡಿ ಬಾಸ್ ಫ್ರೆಂಡ್ಸ್ ತುಂಬ ಇರೋದು. ಹೆಸರು ಮಾತ್ರ ಡಿ ಬಾಸ್ ಜಾಸ್ತಿ ಓಡುತ್ತೆ, ತುಂಬ ಓಡುತ್ತೆ. ನಾಯಿ ಆಟ ಬಂತು ಗುರು. ಜಿ ಬಡಿಯ ತುಂಬ ಜನ ಫ್ಯಾನ್ಸ್ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಫ್ಯಾನ್ಸ್ ಅವರವ್ರಿಗೆ ನನಗೂ ಒಂಥರ ಫ್ಯಾನ್ಸ್ ಬರ್ತಾಯಿರ್ತಾರೆ. ನನಗೊಂದು ಮಾಡೋದು. ನಾಳೆ ದಿವಸ ನಾನು ನಿಂತ್ಕೊಂಡು ಎಲ್ಲರ ಮುಂದೆ ಏನು ಹೆಸರು ಮಾಡಿದ್ನ, ಇಷ್ಟು ದೊಡ್ಡ ಹೆಸರು ಮಾಡಿದ್ನ, ಒಂಥರ ಖುಷಿ ಅದು. ನಾಳೆ ಬಂದು ತೋರಿಸ್ಕೋಬೇಕಿಲ್ಲ.